ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಎಸ್ಟೇಟ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಕಿಚನ್ ಮೇಕ್ ಓವರ್ ವೀಡಿಯೋನ ಮಾಡೋಣ ಅಂತ ಕಿಚನಲ್ಲಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಕಿಚನ್ ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ನನ್ನ ಕಿಚನಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಎಲ್ಲ ಕಮ್ಮಿ ಇತ್ತು. ಸೊ ಕೆಲವೊಂದು ಐಟಮ್ಸ್ ಎಲ್ಲ ನೀವು ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ಬೋದು. ಕಿಚನ್ ಮೇಕ್ ಓವರ್ಗೆ ಅಂತ ಕೆಲವೊಂದು ಐಟಮ್ಸ್ ತರಿಸಿದೆ. ಸೊ ಹಾಗಾಗಿ ಇವತ್ತನ್ನ ಮಾಡ್ತಾಯಿದ್ದೀನಿ ನಾನು. ಬನ್ನಿ, ಹೇಗೆ ಕಿಚನ್ ಮೇಕ್ ಓವರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಸ್ವಲ್ಪ ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ, ಅದಾದಮೇಲೆ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಎಲ್ಲ ಒರೆಸ್ತಾನೆ ಇರ್ತೀವಿ. ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಮುಂಚೆನೇ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಯಾವುದಾದ್ರೂ ವಾಶ್ ಮಾಡೋಂಥ ಇದ್ದರೆ ವಾಶ್ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಕಿಚನ್ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ. ಫ್ರೆಂಡ್ಸ್, ಹಾಗೆ ನಾನು ಕೆಲವೊಂದು ಐಟಮ್ಸಲ್ಲಿ ಹಾಗಾಗಿ ಎಲ್ಲಿಲ್ಲೇ ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈಲಿ ಎಲ್ಲ ನೀಟಾಗಿ ವೆಟ್ ವೈಪ್ಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ಏನೂ ಗಲೀಜಿರಲ್ಲ. ಹಾಗೆ ನಾನು ಡೀಪ್ ಕ್ಲೀನ್ ಅಂತ ಒಂದು 15 ಡೇಸ್ಗೆ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಕಿಟಕಿ ಹತ್ರ ಆಗಿರ್ಬೋದು, ಸ್ಲ್ಯಾಬ್ ಆಗಿರ್ಬೋದು, ಏನು ಅಷ್ಟೊಂದು ಗಲೀಜು ಇಲ್ಲ. ಸ್ವಲ್ಪ ಆರ್ಗನೈಸ್ ಮಾಡ್ತಿರೋದ್ರಿಂದ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇರಲಿ ಅಂತ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನಗೆ ಇದಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಮಿಕ್ಸಿನೂ ಕೂಡ ವೆಟ್ ವೈಪ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಡೈಲಿ ಯೂಸ್ ಮಾಡಿದಾಗೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಬಟ್ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋದ್ರಿಂದ ಎಲ್ಲನೂ ನೀಟಾಗಿ ಪ್ರತಿಯೊಂದು ಮಾಡೋಣ ಅಂತ ಅದನ್ನು ಕೂಡ ಸ್ವಲ್ಪ ವೆಟ್ ವೈಪ್ ಮಾಡಿಕೊಂಡು ನೀಟಾಗಿ ಒರೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಮಿಕ್ಸಿನ ವೆಟ್ ವೈಪ್ ಮಾಡ್ಕೊಂಡಾದ್ಮೇಲೆ ಉಪ್ಪಿನ ಜಾಡಿನ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಕೆಲವೊಂದು ಐಟಮ್ ಎಲ್ಲ ನಾನು ವಾಶ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಈಗ ಮತ್ತೆ ಸ್ವಲ್ಪ ಉಪ್ಪಿನ ಜಾಡಿ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಕೆಟಲ್ ಆಗಿರ್ಬೋದು, ಚಿಕ್ಕ ಪುಟ್ಟವೆಲ್ಲ ಇವಾಗ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಆ ಕಡೆ ಎಲ್ಲ ಆಯಿತು. ಇವಾಗ ಈ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಏನು ಜಾಸ್ತಿ ಟೈಮ್ ತೊಗೊಳ್ತಾ ಇರಲಿಲ್ಲ. ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಹಾಗೆ ಎಲ್ಲ ಕಡೆನೂ ಕ್ಲೀನ್ ಮಾಡಿದ್ದಾಯಿತು. ಈಗ ನಾವು ತೊಳೆದಿಟ್ಟಿರೋಂಥ ಉಪ್ಪಿನ ಜಾಡಿನ ಕೂಡ ಒಣಗಿಸಿ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಈಗ ನಾನು ಉಪ್ಪನ್ನ ಮತ್ತೆ ಅದಕ್ಕೆ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಆರ್ಗನೈಸ್ ಮಾಡ್ಕೊಳ್ಬೇಕು. ಬನ್ನಿ, ಈಗ ನಾನು ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂದರೆ ನೋಡೋಣ.
ಹಾಗೆ ಈಗ ಮೊದಲಿಗೆ ನಾನು ಫಸ್ಟು ಸ್ಲ್ಯಾಬ್ ಮೇಲೆ ಒಂದು ಗ್ರಾಸ್ ಮೆಟ್ ಹಾಕ್ಕೊಳ್ಳೋಣ ಅಂತ ಗ್ರಾಸ್ ಮೆಟ್ ಹಾಕ್ಕೊಳ್ತಾ ಇದ್ದೀವಿ. ಬಟ್ ಇದೇನಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ನನಗೆ ಕಟ್ ಮಾಡೋದಕ್ಕಾಗಲ್ಲ ಅಂತ ಹಸ್ಬೆಂಡ್ ಆಫೀಸಿಂದ ಬಂದರು, ಅವರೇ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಹಾಗೆ ಈಗ ನಾನು ಮೊದಲಿಗೆ ಒಂದು ವಾಲ್ ಹ್ಯಾಂಗಿಂಗ್ನ ಕಿಚನಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆ ವಾಲ್ ಹ್ಯಾಂಗಿಂಗ್ಸ್ಗೆ ಒಂದು ಲವ್ ಬರ್ಡ್ಸ್ದು ಒಂದು ಡೆಕೋರ್ ಐಟಮ್ ತರಿಸಿದೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಅಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಪ್ಲೇಸ್ ಮಾತ್ರ. ಹಾಗೆ ನೆಕ್ಸ್ಟ್ ನಾನು ಕಿಚನ್ ರೂಲ್ಸ್ ಬೋರ್ಡ್ ಕೂಡ ತರಿಸಿದ್ದೆ. ಹಾಗೆ ನಾನು ಕೆಲವೊಂದು ಸ್ಲೋಗನ್ ಬೋರ್ಡ್ ಕೂಡ ತರಿಸಿದ್ದೆ. ಅದನ್ನು ನಾನೊಂದು ಸ್ಟಿಕ್ಕರ್ ಸಹಾಯದಿಂದ ಅದನ್ನು ಕೂಡ ಎಲ್ಲದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈಗ ಇನ್ನೊಂದು ಕಡೆ ಸ್ಲ್ಯಾಬ್ ಮೇಲೆ ಕೂಡ ಗ್ರಾಸ್ ಮೆಟ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನನಗೆ ಗ್ರೀನರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ನನ್ನ ಕಿಚನ್ನ ಸ್ವಲ್ಪ ಲುಕ್ಕಾಗಿರಲಿ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು ಒಂದು ಗಾರ್ಡನ್ ಥೀಮಲ್ಲಿ ನನ್ನ ಕಿಚನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಸ್ಟ್ಯಾಂಡ್ ಇತ್ತು, ಅದನ್ನ ಉಪ್ಪಿನ ಜಾಡಿ ಇಟ್ಕೊಂಡೆ. ಹಾಗೆ ಆಯಿಲ್ ಎಲ್ಲ ಇಡೋದಕ್ಕೆ ಅಂತ ಒಂದು ವುಡನ್ ಟ್ರೇ ಕೂಡ ತರಿಸಿದ್ದೆ, ನಾನು ಅದ್ರ ಮೇಲೆ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಇನ್ನೊಂದು ಸ್ಟಿಕ್ಕರ್ ಹೆಲ್ಪ್ ತೊಗೊಂಡು ಇನ್ನೊಂದು ವಾಲ್ಗೆ ಅಂತ ನಾನು ಫಸ್ಟು ಸ್ಟಿಕ್ ಮಾಡಿಕೊಂಡು ಈಗ ನಾನು ಚಾಪಿಂಗ್ ಬೋರ್ಡ್ ಕೂಡ ಅಲ್ಲೇ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೋಡಿದ್ರೆ ಚಾಪಿಂಗ್ ಬೋರ್ಡ್ನ ಸೆಟ್ ಮಾಡಿದ ಮೇಲೆ ನಾನು ಪಾತ್ರೆ ತೊಳಿಯೋದಕ್ಕೆ ಅಂತ ಒಂದು ಟಪ್ ಕೂಡ ತರಿಸಿದ್ದೆ. ಅದನ್ನು ಕೂಡ ನಾನು ಅಲ್ಲೇ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದಾದ ನಂತರ ನಾನು ಟಿಫನ್ ಪ್ಲೇಟ್ ಸ್ಟ್ಯಾಂಡ್ ಕೂಡ ಮುಂಚೆನೇ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದೆ. ಅದನ್ನು ಕೂಡ ಟಿಫನ್ ಪ್ಲೇಟ್ಸ್ನೆಲ್ಲ ನಾನು ಅದು ಸ್ಟ್ಯಾಂಡ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಆರ್ಟಿಫಿಷಿಯಲ್ ಲೀವ್ಸ್ನ ನಾನು ಆನ್ಲೈನಲ್ಲಿ ತರಿಸಿದ್ನಲ್ಲ, ಅದನ್ನು ನಾನು ಈಗ ವಿಂಡೋಗೆಲ್ಲನೂ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸ್ಟಿಕ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತು, ಯಾಕಂದರೆ ಡಬಲ್ ಸೈಡ್ ಟೈಪಲ್ಲಿ ಆಗಿಲ್ಲ. ಸೊ ನಾವು ಸೆಲೋ ಟೇಪ್ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ಕುತ್ಕೊಳ್ತು. ಅದಾದಮೇಲೆ ನನಗೆ LED ಲೈಟ್ ಕೂಡ ತರಿಸಿದ್ದೆ. ನಾನು LED ಲೈಟ್ ಕೂಡ ಸೆಲೋ ಟೇಪಲ್ಲಿ ನಾವು ಸ್ಟಿಕ್ ಮಾಡಿದ್ವಿ, ಏನು ಬಿಚ್ಚೋಗಿಲ್ಲ, ಚೆನ್ನಾಗಿ ಕುತ್ಕೊಳ್ತು. ಸೊ ಹಾಗಾಗಿ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾನು ಸ್ಟಿಕ್ ಮಾಡ್ತಾಯಿದ್ದೆ, ಹಸ್ಬೆಂಡ್ ಎಲ್ಲ ಸೆಲೋ ಟೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಡ್ತಾಯಿದ್ರು. ಸೊ ಹಾಗಾಗಿ ನೀಟಾಗಿ ಎಲ್ಲನೂ ಸ್ಟಿಕ್ ಮಾಡ್ತಾಯಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಿ ಇಬ್ಬರು ಸೇರಿಕೊಂಡು ಕಿಚನ್ ಆರ್ಗನೈಸ್ ಮಾಡಿದ್ವಿ. ಹಾಗೆ ನಾನು LED ಲೈಟ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಲೀಫ್ ಆಗಿರ್ಬೋದು ನೀಟಾಗಿ ಸ್ಟಿಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈಗ ನಾನು ಈ ಕಾರ್ನರಲ್ಲಿ ಒಂದು ಪ್ಲಾಸ್ಟಿಕ್ದು ಒಂದು ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು, ಮಿಕ್ಸಿ ಇಡೋದಕ್ಕೆ ಅಂತ ತರಿಸಿದ್ದೆ. ತುಂಬಾ ಚೆನ್ನಾಗಿತ್ತು, ಇಷ್ಟು ವೇಟ್ ಇದ್ರೂ ತಡೆಯುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ಇನ್ನೊಂದು ಸ್ಟೀಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದಕ್ಕೆ ವುಡನ್ ಸ್ಪ್ಯಾಚುಲಸ್ ಆಗಿರ್ಬೋದು, ನೈಫ್ ಆಗಿರ್ಬೋದು, ಸಿಸರ್ ಆಗಿರ್ಬೋದು, ಹಾಗೆ ಸ್ಪೂನ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಗರ್ ಆಗಿರ್ಬೋದು, ಕಾಫಿ ಪೌಡರ್ ಹಾಗೆ ಟೀ ಪೌಡರ್ ಕೂಡ ಒಂದು ಕಂಟೈನರ್ಸ್ ತರಿಸಿದ್ದೆ, ಅದು ಕೂಡ ನಾನು ಅಲ್ಲೇ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಾಫಿ ಕಪ್ಸ್ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ತರಿಸಿದೆ, ಅದು ಕೂಡ ನಾನು ಸ್ಲ್ಯಾಬ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಮಸಾಲ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಬೇಕಿತ್ತು. ಹಾಗೆ ನಾನು ಇದು ಆನ್ಲೈನಲ್ಲಿ ನೋಡ್ತಾ ನನಗೆ ಈ ಥರ ಒಂದು ಕಂಟೈನರ್ಸ್ ಇಡುವಂಥದ್ದು ಸಿಕ್ತು, ತುಂಬ ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಕೂಡ ನಾನು ಅಲ್ಲೇ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಲೂಗೆಡ್ಡೆ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಆನ್ಲೈನಲ್ಲಿ ನೋಡ್ತಾ ಇದು ಚೆನ್ನಾಗಿತ್ತು ಅಂತ ಇದು ತರಿಸಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನನಗೆ ಈ ಮಿಕ್ಕಿರೋಂಥ ಪದಾರ್ಥಗಳು ಕೂಡ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇರಲಿಲ್ಲ. ಸೊ ಹಾಗಾಗಿ ಇದರಲ್ಲೂ ಕೂಡ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಹಾಗೆ ನಾನೀಗ ಸಿಂಕ್ ಏರಿಯಾ ಹತ್ರ ಬಂದೆ. ಸಿಂಕ್ ಏರಿಯಾ ಹತ್ರ ಒಂದು ಶೆಲ್ಫ್ ಕಾರ್ನರ್ ಹಾಕೋಣ ಅಂತ ತರಿಸಿದ್ದೆ. ನಾನು ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿರ್ಬೋದು, ಕೋಲಿನ್ ಆಗಿರ್ಬೋದು ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ ಇರಲಿಲ್ಲ. ಸೊ ಹಾಗಾಗಿ ಶೆಲ್ಫ್ ಕಾರ್ನರ್ ತರಿಸಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ನಾನೀಗ ಆನ್ಲೈನಿಂದ ಗ್ರಾಸ್ ಮ್ಯಾಟ್ನ ತರಿಸಿದ್ದೆ. ನಾನು 4 ಸೆಟ್ ಆಫ್ 4. ಸೊ ಹಾಗಾಗಿ ನಾನು ಸಿಂಕ್ ಏರಿಯಾ ಹತ್ರ ಬಾಟಲ್
ಕೆಳಗಡೆ ಇಟ್ಕೊಳ್ಳೋಣ ಅಂತ ಅಲ್ಲನ್ನ ಸೆಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಲ್ಲಿ. ಹಾಗೆ ನಾನು ಆಯಿಲ್ ಡಿಸ್ಪೆನ್ಸರ್ ಕೂಡ ತರಿಸಿದೆ, ಸೆಟ್ ಆಫ್ 2. ತುಂಬಾ ಚೆನ್ನಾಗಿತ್ತು. ಮುಂಚೆ ನನ್ನ ಹತ್ರ ಇತ್ತು, ಬಟ್ ಅದು ಕೈ ಜಾರಿ ಒಡೆದೋಗಿ ಅಂತ ನಾನು ಮತ್ತೆ ಹೊಸ ತರಿಸ್ಬೇಕಾಗಿತ್ತು. ಅದಕ್ಕೂ ಕೂಡ ನಾನು ಆಯಿಲ್ನ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆರ್ಟಿಫಿಷಿಯಲ್ ಲೀವ್ಸ್ ತರಿಸಿದ್ನಲ್ಲ, ಅದು ತುಂಬಾ ಮಿಕ್ಕಿತ್ತು. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಎಲ್ಲರೂ ಸೆಟ್ ಮಾಡೋಣ ಅಂತೇಳಿ ವಾಲ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಹಾಗೆ ಈಗ ನಾನು ತಟ್ಟೆ ಸ್ಟ್ಯಾಂಡ್ ಹತ್ರ ಕೂಡ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಇಲ್ಲೂ ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಾವು ಸಿಂಕ್ ರೀತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಆ ತಟ್ಟೆ ಸ್ಟ್ಯಾಂಡು ಎಷ್ಟು ಆ ಲೈಟ್ ಬೆಳಕಿಗೆ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು ಅದು ನೋಡಿದ ತಕ್ಷಣ. ಫ್ರೆಂಡ್ಸ್, ಹಾಗೆ ಈಗ ನಮ್ಮದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಶೆಲ್ಫ್ ಕೂಡ ಇಟ್ಟಿದ್ದಾರೆ. ಆ ಶೆಲ್ಫ್ನ ನಾನು ತುಂಬ ಮೆಸ್ಸಿ ಮಾಡಿದ್ದೆ, ಸೊ ಹಾಗಾಗಿ ಅಲ್ಲೂ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮಗೆ ಇಲ್ಲಿ ಮೊದಲು 2 ಶೆಲ್ಫ್ ಕೊಟ್ಟಿದ್ದಾರೆ. ಫಸ್ಟ್ ಶೆಲ್ಫಲ್ಲಿ ನಾನು ಕಪ್ಸ್ನ ಇಟ್ಕೊಳ್ತಾ ಇದ್ದೀನಿ. ಕಪ್ಸ್ ಅವ್ರ ಮಗ್ಗು ಮತ್ತು ಬೌಲ್ಸ್ ಕೂಡ ಗ್ಲಾಸಿನ ಬೌಲ್ಸ್ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ತರಿಸಿದ್ದೆ. ಅದನ್ನು ಕೂಡ ನಾನು ಸೆಕೆಂಡ್ ಶೆಲ್ಫಲ್ಲಿ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಆರ್ಟಿಫಿಷಿಯಲ್ ಚಿಕ್ಕ ಪಾಟ್ಸ್ ಕೂಡ ತರಿಸಿದ್ದೆ, ಅದು ಕೂಡ ನಾನು ಅಲ್ಲೇ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಗ್ರಾಸ್ ಮ್ಯಾಟ್ ಕೂಡ ಮಿಕ್ಕಿತ್ತು, ಕಟ್ ಮಾಡಿದ್ದು, ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಈ ವಿಂಡೋ ಹತ್ತು ಚಿಕ್ಕ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು 2 ಕಡೆನೂ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಹಾಗೆ ನಾನು ಗ್ರಾಸ್ ಮ್ಯಾಟ್ ಮೇಲೆ ಒಂದು ಚಿಕ್ಕ ಪಾಟ್ ಕೂಡ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ಪೇಸು ಖಾಲಿ ಅನಿಸ್ತಾ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಚಿಕ್ಕ ಪಾಟ್ಗಳು ತರಿಸಿದ್ದೆ ಆರ್ಟಿಫಿಷಿಯಲ್, ಅದನ್ನ ಕೂಡ ಅಲ್ಲೇ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಚಿಕ್ಕ ಸೆಟ್ ಆಫ್ 6 ಇತ್ತು ಗ್ಲಾಸ್ದು ಕಂಟೈನರ್ ಇದು. ಇದಕ್ಕೆ ನಾನು ಸ್ವಲ್ಪ ಸೀಡ್ಸ್ನೆಲ್ಲ ಹಾಕಿಟ್ಕೊಳ್ಳೋಕ್ಕೆ ಬೇಕಿತ್ತು. ಸೊ ಹಾಗಾಗಿ ತರಿಸಿದ್ದೆ. ನಾನು ಅದಕ್ಕೆಲ್ಲ ಸಬ್ಜಾ ಸೀಡ್ಸ್ ಆಗಿರ್ಬೋದು, ಕೆಲವೊಂದು ಸೀಡ್ಸ್ ಐಟಮ್ಸ್ನ ನಾನು ಅದಕ್ಕೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ನಾನು ಅದೆಲ್ಲ ಫಿಲ್ ಆದಮೇಲೆ ನಾನು ಈ ಶುಗರ್ ಕಾಫಿ ಪೌಡರ್ ಹಾಗೆ ಟೀ ಪೌಡರ್ ಇಟ್ಟಿದ್ನಲ್ಲ ಅಲ್ಲೇ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ. ಹಾಗೆ ನನಗೆ ಕಿಚನಲ್ಲಿ ಹ್ಯಾಂಡ್ ಟವಲ್ ಆಗಿರ್ಬೋದು ಏಪ್ರಿನ್ ಇಡೋಕ್ಕೆ ಸ್ಪೇಸ್ ಬೇಕಿತ್ತು. ಒಂದು ಹುಕ್ ತೊಗೊಂಡು ವಾಲ್ಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹ್ಯಾಂಡ್ ಟವಲ್ ಮತ್ತು ಏಪ್ರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರ್ಬೋದು ನನ್ನ ಕಿಚನ್ ಮೇಕರ್ ಫೈನಲಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ನಾನು ಅಡುಗೆ ಮನೆ ಅಂತ ನೀವೇ ನೋಡ್ಬೋದು. ಜೊತೆಗೆ ಸ್ಟ್ರಿಪ್ ಲೈಟ್ ಆನ್ ಮಾಡಿದ ಮೇಲಂತೂ ಅಡುಗೆ ಮನೆ ಲುಕ್ ತುಂಬಾ ಬದಲಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಹಾಗೆ ನನ್ನ ಕಿಚನ್ ಮೇಕರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್. ಫ್ರೆಂಡ್ಸ್ ಹಾಗೆ ನನ್ನ ಕಿಚನ್ ಮೇಕರ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಆಗುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.